ಸೀಮಿತ ಕ್ಷಣ ಪ್ರತಿ ಕ್ಷಣ ತವಕದ ಗುಣ ಎಂಥ ಅದ್ಭುತ ಕಣ ಕಣದಲು ನಿನದೇ ಸೆಳೆತ ಗುಂಡಿಗೆಯ ಗೂಡು ನೀ ಎಣುಕಿಯೊಮ್ಮೆ ನೋಡು. ರೀ ಏನ್ರಿ ಹಾಗೆ ನೋಡ್ತಿದ್ದೀರಾ? ಜುಮ್ಕಿ ಹೇಗಿದೆ ಅಂತ ಹೇಳಲ್ವಾ? ನಿಮ್ದೊಳ್ಳೆ ಸವಾಸ ಆಯ್ತು, ಕೊಡಿ. ಎಷ್ಟಾಯ್ತು? ಅಯ್ಯೋ, ನೀವ್ ಕೊಡ್ಸದಾ? ಬೇಡ ಬೇಡ, ನೀವ್ಯಾಕೆ ನನಗೆ ಕೊಡಿಸ್ಬೇಕು? ಅರೆ ನಿಮ್ದೊಳ್ಳೆ ಕತೆ ಆಯ್ತಲ್ಲ, ನನ್ ಕಾಲ್ ನೋವನ್ನೇ ಸರಿ ಮಾಡಿದೀರಾ, ಅಂಥದ್ರಲ್ಲಿ ನಾನ್ ನಿಮ್ಗೊಂದು ಜುಮ್ಕಿ ಕೊಡಿಸ್ಬಾರ್ದಾ? ನೋಡಿ, ನಿಮ್ ಥ್ಯಾಂಕ್ಸ್ ಹೇಳಕ್ ಇದೊಂದು ಚಾನ್ಸ್ ನನಗೆ, ಬೇಡ ಅಂತ ಹೇಳ್ಬಿಡಿ. ಸರಿ, ನೀವ್ ನನ್ನ ಫ್ರೆಂಡ್ ತಾನೆ. ಫ್ರೆಂಡ್ಶಿಪ್ ಅಲ್ಲಿ ನೋ ಥ್ಯಾಂಕ್ ಯು, ನೋ ಸಾರಿ, ನೋ ದುಡ್ಡು. ಸೊ ನಾನೇ ಕೊಡ್ತೀನಿ. ಚೋಟು, ಎಷ್ಟಾಯ್ತು? ಅಕ್ಕ 30 ರೂಪಾಯಿ. ತಗೋ. ಥ್ಯಾಂಕ್ಸ್. ಸರಿ, ನಂಗೆ ಲೇಟ್ ಆಯ್ತು, ನಾನು ಹೊರಡ್ತೀನಿ. ರೀ ಎಲ್ಲಿ ಹೋಗ್ತಿದ್ದೀರಾ? ನನ್ಗೋಸ್ಕರ ಅಲ್ಲಿ ಕಾಯ್ತಾ ಇದ್ದಾರೆ. ಬಾಯ್. ನನಗೋಸ್ಕರ ಕಾಯ್ತಿದ್ದಾರಾ? ಯಾರು ಕಾಯ್ತಿದ್ದಾರೆ? ಬಾಯ್ ಫ್ರೆಂಡ್ ಇರಬೇಕು. ಇಲ್ಲೊಬ್ರು ಚೆಕ್ ಶರ್ಟ್ ಹಾಕೊಂಡ್ ಕೂತಿದ್ರಲ್ಲ, ಅವ್ರೆಲ್ಲೋದ್ರು? ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ವಾ? ಬಾರ ಬೇಗ. ಅವಿನಾಶ್ ಸರ್, ಇನ್ನು ಎಷ್ಟು ದೂರ? ಹಿಂಗೆ ನಡ್ಕೊಂಡೋದ್ರೆ ಮನೆ ಬಂದ್ಬಿಡುತ್ತಾ ಅಂತ. ಇನ್ನೊಂದು 5 ನಿಮಿಷ ಅಷ್ಟೇ. ಬಾ ಸರ್, 20 ನಿಮಿಷದಿಂದ 5 ಹೇಳ್ತಿರಲ್ಲ ಸರ್. ನೋಡ್ತೀರಿ, ನನ್ನ ಕಾಲುಗಳು ನಿಮಗೆ ಶಾಪ ಹಾಕುತ್ತೆ. ಬಾರ ಸುಮ್ಮನೆ. ಹಾ, ನಿಜ ಅಂತ ನೋಡಿದ್ರಾ? ಫೋನ್ ಬಂತು. ಕುಕ್ತಂಗೆ ನಾಗರಾಜಣ್ಣ, ಎಲ್ಗ ಹೋದ್ರಿ? ನಿನ್ ಹೊಟ್ಟೆಗೆ ಬಿರಿಯಾನಿ ಬೀಳೋ ಭಾಗ್ಯ ಇಲ್ಲ. ಸ್ಕೂಟಿ ತಗೊಂಡ್ ಸೀದಾ ಬಂದ್ಬಿಡವ. ಎಲ್ಲಿಗೆ? ಐಸ್ ಕ್ರೀಮ್ ಅಂಗಡಿಗೆ. ಐಸ್ ಕ್ರೀಮಾ? ಅಣ್ಣ, ಅದೆಲ್ಲ ಏನು ಬೇಡ, ಈಗಾಗ್ಲೇ ಲೇಟ್ ಆಗಿದೆ, ಬನ್ನಿ ಮನೆಗೆ ಹೋಗೋಣ. ಯಾವುದು ನನ್ನ ಕೈಯಲ್ಲಿ ಇಲ್ಲ ಕಣವ. ವಿಧಿ ಕಣವ, ನಿನಗೂ ಬೇರೆ ಆಯ್ಕೆ ಇಲ್ಲ. ಗಾಡಿ ತಗೊಂಡ್ ಸೀದಾ ಬಾ. ಯಾವ್ದನ್ನು ನೇರವಾಗಿ ಹೇಳಿ ಅಭ್ಯಾಸನೇ ಇಲ್ವಾ? ಸರಿ, ಎಲ್ ಬರ್ಬೇಕು ಹೇಳಿ, ನಿಮ್ಮನ್ನ ಅಲ್ಲಿಗೆ ಬಂದು ವಿಚಾರಿಸ್ಕೊತೀನಿ. ರೋಡ್ ಕೊನೆಯಲ್ಲಿರೋ ಐಸ್ ಕ್ರೀಮ್ ಅಂಗಡಿಗೆ ಬಂದ್ಬಿಡು. ಹುಷಾರು, ಇಡ್ಲಾ? ಯಾರನ್ನ ಹುಡುಕ್ತಾ ಇದ್ದೀರಾ? ನಮ್ಮ ಅಣ್ಣನ್ನ. ನಿಮ್ಮ ಅಣ್ಣನ? ಅಣ್ಣ ಅಂದ್ರೆ ಪರವಾಗಿಲ್ಲ ಬಿಡಿ. ಎಲ್ಲಿ ಅಣ್ಣ? ಇಲ್ಲಿಲ್ಲ, ಅವ್ರು ಬೇರೆ ಕಡೆ ಇದ್ದಾರೆ. ನಾನು ಹೊಡ್ತೀನಿ, ಬಾಯ್. ರೀ ನಿಲ್ರಿ. ರೀ 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 ತಗೊಂಡಿರೋ ಜುಮ್ಕಿನ ಕೈಯಲ್ಲಿ ಹಾಕಿಟ್ಕೊಂಡಿದ್ದೀರಾ? ಹಾಕೊಳ್ಳಿ. ಕೊಟ್ಟಿದ ತಕ್ಷಣ ಹಾಕೋಬೇಕು ಅಂತ ರೂಲ್ಸ್ ಇದೆಯಾ? ತಗೊಂಡಿರೋದು ಹಾಕೊಳ್ಳೋಕೆ ಅಲ್ವಾ? ಇನ್ನೊಂದಿನ ಹಾಕ್ತೀನಿ ಬಿಡಿ. ಆದ್ರೆ ನಾನ್ ಇರೋದಿಲ್ವಲ್ಲ ನೋಡೋದಕ್ಕೆ. ನಾನ್ ಆರಿಸಿರೋದು ಹೇಗ್ ಕಾಣತ್ತೆ ಅಂತ ನೋಡ್ಬೇಕಲ್ವಾ? ಹಾಕ್ದಾಗ ಹೇಳ್ ಕಳಿಸ್ತೀನಿ, ಆಗ ಬಂದು ಕಿವಿ ನೋಡ್ಕೊಂಡು ಹೋಗಿ. ಈ ಹುಡ್ಗಿರ್ಗೆ ಎಷ್ಟ್ ಕೊಬ್ಬಲ್ವಾ? ಹಾ, ಈ ಹುಡ್ಗಿರ್ಗೆ ವೆರೈಟಿ ಜ್ಯುವೆಲ್ರಿ ಸಿಗತ್ತೆ ಅಂತ ತಾನೆ ಅಷ್ಟೊಂದು ಕೊಬ್ಬು. ಕಿವಿಗ್ ಜುಮ್ಕಿ, ಮೂಗುಗೆ ಮೂಗುತಿ, ಕಾಲಿಗೆ ಕಾಲ್ಗೆಜ್ಜೆ, ಇದೆಲ್ಲ ಇದೆ. ಅದಕ್ಕೆ ಅಲ್ವಾ ಆಮೇಲೆ ಹಾಕೊಂಡು ನೋಡಿದ್ರೆ ಆಯ್ತು ಅಂತ ಬಿಟ್ಬಿಡ್ತೀರಾ ಅಲ್ವಾ? ಅದಕ್ಕೆ ಯಾಕೆ ಅಷ್ಟೊಂದು ಹೊಟ್ಟೆ ಹೊರ್ಕೋತಾ ಇದ್ದೀರಾ? ನೀವು ಹಾಕೊಳ್ಳಿ, ಯಾರು ಬೇಡ ಅಂದ್ರು? ನಾನಾ? ಹ್ಞೂ, ಈಗೆಲ್ಲ ಅದೇ ಟ್ರೆಂಡ್ ಅಲ್ವಾ? ವಿಜಯ್ ದೇವ್ರಕೊಂಡ ಮದ್ವೆಯಲ್ಲಿ ನೋಡಿಲ್ವಾ? ಎಷ್ಟು ಚೆನ್ನಾಗಿ ಚಿನ್ನ ಹಾಕೊಂಡಿದ್ರು. ನಾನು ಆ ತರ ಖಡ್ಗ, ಕತ್ತಿಗೆ 4 ಸರ ಹಾಕೊಂಡ್ರೆ ಪುರಾತತ್ವ ಡಿಪಾರ್ಟ್ಮೆಂಟ್ ಅವರು ಹಳೆ ವಸ್ತು ಅಂತ ನನ್ನ ಸೇರ್ಸ್ ಕರ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟೆಲ್ಲ ಮಾಡ್ಬೇಕು ಅಂತ ಏನಿಲ್ಲ. ಕಿವಿ ಚುಟ್ಸೋದು, ಕೈ ಕಡ ಹಾಕೋದ್ ಮಾಡ್ಬೋದು. ಕಿವಿಗೆ ಚುಚ್ಸೋದು ನನಗೂ ಆಸೆ ಇದೆ. ಚುಚ್ಸ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ಬೋದಾ? ಚೆನ್ನಾಗಿ ಕಾಣಿಸ್ಬೋದು. ಯಾವುದು, ರಿಂಗಾ? ಇಲ್ಲ, ರಿಂಗ್ ಎಲ್ಲ ಹಾಕೊಂಡ್ರೆ ಮಂಗನ್ ತರ ಕಾಣ್ಬೋದು. ಅದಕ್ಕಿಂತ ಸಣ್ಣದು ಟಿಕ್ಕಿ ನೋಡ್ಬೋದು. ಯು ಮೀನ್ ಟಿಕ್ಕಿ ಪೂರಿನಾ? ರೀ, ಸ್ಟಡ್ ರೀ. ಓ ಸ್ಟಡ್ಡಾ? ಅದೇ ಸ್ಟಡ್ ಹಾಕೊಂಡ್ರೆ ನಾನು ಚೆನ್ನಾಗಿ ಕಾಣಿಸ್ತೀನಾ?
ಚುಟ್ಸಿದ್ರೆ ತಾನೇ ಹೇಗ್ ಕಾಣುತ್ತೆ ಅಂತ ಗೊತ್ತಾಗೋದು. ನೀವ್ ಹೇಳಾದ್ಮೇಲೆ ಚುಚ್ಸನ ಬಿಡಿ, ದಾರಿ ನೀವೇ ತೋರಿಸ್ಬೇಕು. ನಾನಾ? ಫ್ರೆಂಡ್ ಅಂದ್ಮೇಲೆ ಹೆಲ್ಪ್ ಮಾಡ್ಬೇಕಲ್ವಾ, ಆ ಅಧಿಕಾರದಿಂದ ಕೇಳ್ತಿದ್ದೀನಿ. ಹೇಳಿ, ಎಲ್ ಕಿವಿ ಚುಚ್ಕೊಳ್ಳಿ? ಅದೂನು ನಾನೇ ಹೇಳ್ಬೇಕಾ? ಈಗ ನೀವ್ ನನ್ನ ಫ್ರೆಂಡ್ ಅಲ್ವೋ? ಅಯ್ಯೋ, ನೀವ್ ಮತ್ತೆ ಶುರು ಮಾಡ್ಕೋಬೇಡಿ. ನಿಮ್ಗೆ ಅಡ್ರೆಸ್ ತಾನೇ ಬೇಕು, ಕಳಿಸ್ತೀನಿ. ಅಲ್ಲಿಗೆ ಹೋಗಿ ನೋವಾಗ್ತಿರೋ ಹಾಗೆ ಕಿವಿ ಚುಚ್ಚಿಸ್ತಾರೆ.